ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ ಫೈನಲಿ ಇಲ್ಲಿ ಲಕ್ಷ್ಮಿ ಅಕ್ಕನ ಜೊತೆ ಮಾತಾಡ್ತಿದ್ರೆ ಈ ಕಡೆ ಕೀರ್ತಿ ಬಿಗ್ ಶಾಕ್ ಕೊಡ್ತದಾಳಲ್ಲ. ಹಾಗಿದ್ರೆ ಮಾಡಿದ್ದು ಏನಾಗಿರಬೇಕು, ಅವಳು ಸಿಕ್ಕಾಕೊಳ್ಳು ಎಲ್ಲ ಕೂಡ ಚಾನ್ಸಸ್ ಇದೆ. ಆಗಿದ್ದೇನು ಆಗ್ತಿರೋದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಳ್ಳಿಗೆ ಕಾಂಪಿಟೇಷನ್ಗೆ ಅಂತ ಬಂದರೆ ಈ ಕಡೆ ಕೀರ್ತಿ ಕೂಡ ಹೋಸ್ಟ್ ಮಾಡೋದಕ್ಕೆ ಬಂದದಾಳೆ. ಈ ಕಡೆ ಕೀರ್ತಿ ಹೋಸ್ಟನ್ನ ನೋಡಿ ಎಲ್ಲರೂ ಕೂಡ ಬಿಗ್ ಶಾಕ್ ಆಗ್ತಾರೆ. ಏನದು ಇಲ್ಲೂ ಕೂಡ ಬಂದು ಒಕ್ಕಿಸ್ಕೊಂಡು ಬಿಟ್ಲಲ್ಲ ಅಂತ. ಆದರೆ ಅದಕ್ಕೆಲ್ಲ ಕಾರಣ ಕಾವೇರಿ ಹಾಗೆ ಕೀರ್ತಿ ಇಬ್ರು ಕೂಡ ಪ್ಲಾನ್ ಮಾಡಿದ್ದೆ. ಹೇಗಾದರೂ ಮಾಡಿ ಕೀರ್ತಿನ ಈ ಹಳ್ಳಿ ಕಾಂಪಿಟೇಷನ್ಗೆ ಕರ್ಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಈ ಕಡೆ ಕಾವೇರಿ ಅವರು ಕಾಲ್ ಮಾಡಿ ಆರ್ಗನೈಸರ್ಸ್ ಹತ್ರ ವೈಷ್ಣವ್ ಸೆಲೆಬ್ರಿಟಿ ಆಗಿರೋದ್ರಿಂದಾಗಿ ಸೆಲೆಬ್ರಿಟಿ ಹೋಸ್ಟ್ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ವಿಷಯ ಕೇಳಿದ್ದೆ. ಈ ಕಡೆ ಯಾರು ಬರ್ತಾರೆ ಅಂದಾಗ ಕೀರ್ತಿ ಇದ್ದಾಳಲ್ವಾ, ಅಂದಾಗ ಅವ್ರು ಡ್ಯಾನ್ಸರ್ ಅಲ್ವಾ, ಅವ್ರಿಗೆ ಹೋಸ್ಟ್ ಮಾಡೋಕ್ಕೆ ಬರುತ್ತಾ ಅಂದಾಗ ಖಂಡಿತ ಪ್ರಯತ್ನ ಪಡಿ, ಖಂಡಿತ ಬಂದೇ ಬರ್ತಾರೆ ಅನ್ಸುತ್ತೆ ಅಂತ ಕಾವೇರಿ ಅವರು ಹೇಳ್ತಾರೆ. ಇದರಿಂದ ಪ್ರಯತ್ನ ಪಡೋದ್ರಲ್ಲಿ ನಮಗೇನಿಲ್ಲ, ಬಂದರೆ ನಮಗೂ ಕೂಡ ಖುಷಿನೇ. ಕೇಳೋಕೇನು ಕಷ್ಟ, ಖಂಡಿತ ಕೇಳ್ತೀವಿ ಅಂತ ಹೇಳ್ತಾರೆ. ಬಿಕಾಸ್ ಆ ಕೀರ್ತಿ ಒಪ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ. ಈ ಕಡೆ ಕೀರ್ತಿ ಬಂದಿದ್ದ ತಡ ಇನ್ವೈಟ್ ಮಾಡ್ತಿದ್ದಾಳೆ. ಎಲ್ಲ ಕೂಡ ಸ್ಟೇಜ್ ಮೇಲೆ ಕರೆದು ದಂಪತಿಗಳನ್ನ ಮಾತಾಡಿಸ್ತಾರೆ. ಅದರ ನಡುವೆ ಈ ಕಡೆ ವೈಷ್ಣವ್ ಮಹಾಲಕ್ಷ್ಮಿ ಅವರು ನನ್ನ ಜೀವನಕ್ಕೆ ಬಂದಿರೋದ್ರಿಂದ ನನ್ನ ಲೈಫೇ ಚೇಂಜ್ ಆಗಿಬಿಟ್ಟಿದೆ ಅಂತ ಹೇಳಿ ಹೊಗಳುತ್ತಾ ಇದ್ರೆ, ಈ ಕಡೆ ಕಾವೇರಿ ಅವರಂತೂ ಇವತ್ತು ಮಗ ಸೊಸೆ ಮುಂದೆ ಸೋಲ್ತಾರೆ ಅನ್ಸುತ್ತೆ ಅಂತ ಹೇಳ್ಬಿಡ್ತಾಳೆ. ಇದರಿಂದ ಕಾವೇರಿ ಅವ್ರಿಗೆ ಫುಲ್ ಕೋಪ ಬಂದ್ಬಿಡುತ್ತೆ. ನಂತರ ಅದರ್ ಕಪಲ್ಸ್ನ ಕೂಡ ಮಾತಾಡಿಸ್ತಾರೆ. ನಂತರ ಈ ಒಂದು ಕಾಂಪಿಟೇಷನಲ್ಲಿ ಜಡ್ಜಸ್ ಯಾರು ಅಂತ ಗೊತ್ತಿರುವುದಿಲ್ಲ, ಅಕ್ಕಪಕ್ಕದಲ್ಲಿ ಇರಬಹುದು, ನಿಮಗೆ ಗೊತ್ತಾಗೋದಿಲ್ಲ, ಯಾರು ಕೂಡ ನಾಟಕ ಮಾಡಬಾರ್ದು, ಫೇರ್ ಆಗಿ ಗೇಮ್ ಆಡಬೇಕು, ಈಗ ಒಂದು ಸ್ಕಿಟ್ನ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಪ್ರಿಪೇರ್ ಆಗೋಕೆ ಹೋದ್ರೆ ಈ ಕಡೆ ಕೀರ್ತಿ ಹತ್ರ ಬಂದು, ವೈಷ್ಣವ್ ನಿನಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ, ಯಾಕೆ ಇಲ್ಲಿಗೆ ಬಂದಿದ್ಯಾ, ಏನು ಅನ್ಕೊಂಡಿದ್ಯಾ ನೀನು ನನ್ನ ಲೈಫಲ್ಲಿ ಮುಗ್ದು ಹೋಗಿರೋ ಚಾಪ್ಟರ್ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ವೈಶ್, ನನ್ನನ್ನು ಹೋಸ್ಟ್ ಆಗಿ ಕರೆದ್ರು ಬಂದೆ ಅಷ್ಟೇ, ಜೊತೆಗೆ ನೀನು ನಾನೇ ಬರಬೇಕಾಗಿತ್ತು, ಆದರೆ ಲಕ್ಷ್ಮಿ ಬಂದಿದ್ದಾಳೆ, 2 ತಿಂಗಳು ತಡ ಆಗಿದ್ರೆ ನೀನು ನಾನೇ ಬರ್ಬೋದಿತ್ತು ಅಂತ ಹೇಳ್ತಿದ್ದಾಳೆ. ಜೊತೆಗೆ ನನಗೆ ಇರಿಟೇಟ್ ಮಾಡಬೇಡ ನೀನು ಅಂದಾಗ, ಹಾಗಿದ್ರೆ ನಾನು ನಿನ್ನ ಮುಂದೆ ಬಂದರೆ ಇರಿಟೇಟ್ ಆಗ್ತೀಯ ಅಲ್ವಾ ವೈಶ್, ಅದರ ಅರ್ಥ ನಿನ್ನ ಮನಸ್ಸಲ್ಲಿ ಈಗಲೂ ಕೂಡ ನಾನು ಇದೀನಿ ಅಂತ ಹೇಳ್ತಿದ್ದಾಳೆ. ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲ ಮಾತಾಡಬೇಡ ಕೀರ್ತಿ, ನೀನು ನನ್ನ ಕಣ್ಮುಂದೆ ಬಂದರೆ ಕತ್ತಲಾಗುತ್ತೆ ಅಂತ ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದಾಗ ಈ ಕಡೆಗೆ ಲಕ್ಷ್ಮಿ ಬರ್ತಾಳೆ. ಲಕ್ಷ್ಮಿ ಕೇಳಿಸ್ಕೊಂಬಿಟ್ಲ ಅಂದ್ಕೊಂಡ್ರೆ ಲಕ್ಷ್ಮಿ ಕೇಳಿಸ್ಕೊಂಡಿಲ್ಲ. ಈ ಕಡೆ ಕೀರ್ತಿ ಬಂದಿರೋದು ಅವಳಿಗೂ ಕೂಡ ಇರಿಟೇಟ್ ಆಗಿದೆ. ನಂತರ ಈ ಕಡೆ ಹೋಗಿ ಬೇಗ ರೆಡಿ ಆಗೋಣ ಬನ್ನಿ, ನೀವೇನು ಇಲ್ಲಿ ಕೀರ್ತಿ ಅವ್ರ ಜೊತೆ ಮಾತಾಡ್ತಾನೆ ಇದ್ದಿದ್ರ, ಆಮೇಲೂ ಕೂಡ ಮಾತಾಡ್ಬೋದಲ್ವಾ, ಸ್ಕಿಟ್ಗೆ ಟೈಮ್ ಆಗುತ್ತೆ ಅಂತ ಹೇಳಿ ತನ್ನ ಗಂಡನ ಕರ್ಕೊಂಡು ಕಾಂಪಿಟೇಷನಲ್ಲಿ ನಾವಿಬ್ರು ಗೆಲ್ಲೇಬೇಕು ಅಂತ ಕೀರ್ತಿ ಮುಂದೆ ಹೇಳಿ ಹೋಗ್ತಾಳೆ. ನಂತರ ಈ ಕಡೆ ಕಾವೇರಿ ಅವ್ರು ಬಂದು, ಕೀರ್ತಿನ ಏನು ಅನ್ಕೊಂಡಿದ್ಯಾ, ನನ್ನೇ ಸೋಲ್ತಾರೆ ಅಂತ ಹೇಳ್ತಿದ್ಯಲ್ಲ ಅಂದಾಗ, ಹೋಸ್ಟಾಗಿ ನಾನು ಹೇಗೆ ಮಾತಾಡಬೇಕಿತ್ತು ಆ ರೀತಿ ಮಾತಾಡಿದ್ದೇನೆ ಅಷ್ಟೇ ಅಂದಾಗ, ನಿನ್ನ ಅದಕ್ಕೆ ಕರೆಸ್ಕೊಂಡ್ಯಾ ನಾನು ಅಂದಾಗ, ಆಂಟಿ ನೀವು ನೋಡ್ತಾರೆ ಯಾವುದೇ ಕಾರಣಕ್ಕೂ ಲಕ್ಷ್ಮಿ ಕಾಂಪಿಟೇಷನಲ್ಲಿ ಭಾಗವಹಿಸೋದಿಲ್ಲ, ಫಸ್ಟ್ ಒಂದು ಸ್ಪರ್ಧೆಯಲ್ಲಿ ಅವಳು ಸೋಲ್ತಾಳೆ, ಆ ರೀತಿ ನಾನು ಮಾಡ್ತೀನಿ ಅಂತ ಹೋಗ್ತಾಳೆ. ನಂತರ ಈ ಕಡೆ ಲಕ್ಷ್ಮಿ ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ. ಈ ಕಡೆ ವೈಷ್ಣವ್ಗೆ ಗೊತ್ತಾಗುತ್ತೆ ಕೀರ್ತಿ ಬಂದಿರೋದ್ರಿಂದ ಲಕ್ಷ್ಮಿ ಅವ್ರಿಗೆ ತುಂಬ ಬೇಜಾರಾಗಿದೆ ಅಂತ. ಹಾಗಾಗಿ ಬಂದು ಯಾಕೆ ಬೇಜಾರಾಗಿದೆ ಅಂತ ನನಗೆ ಅರ್ಥ ಆಗ್ತಿದೆ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳ್ತಿದ್ರೆ, ಈ ಕಡೆ ಲಕ್ಷ್ಮಿ ಅಂತೂ ಫುಲ್ ಅದ್ಯಾಕೆ ಕೀರ್ತಿ ನಾವೆಲ್ಲಿ ಹೋಗ್ತೀವೋ ಅಲ್ಲಿಗೆ ಬರ್ತಾರೆ, ಇಲ್ಲಿಗೆ ನಿಜವಾಗ್ಲೂ ಅವ್ರು ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ಇಲ್ಲೂ ಕೂಡ ಬಿಡದೆ ಬಂದ್ಬಿಟ್ರಲ್ಲ, ನಿಜವಾಗ್ಲೂ ಬೇಜಾರಾಗ್ತದೆ, ನಿಮಗೂ ಕೂಡ ಇರಿಟೇಟ್ ಆಗ್ತಿದ್ಯಾ, ಇತ್ತೀಚೆಗಂತೂ ನನಗೆ ಅವರು ನಮ್ಮ ಹಿಂದೆ ಬಂದರೆ ತುಂಬಾ ಇರಿಟೇಟ್ ಆಗುತ್ತೆ ಅಂತ ಹೇಳ್ತಿದ್ರೆ, ಅಯ್ಯೋ ಅದ್ರ ಬಗ್ಗೆ ಎಲ್ಲ ಯಾಕೆ ಯೋಚನೆ ಮಾಡ್ತೀರಾ, ಈಗ ಸ್ಕಿಟ್ಟಿಗೆ ತಡ ಆಗ್ತದೆ, ನಾವೇ ಈ ಗೇಮ್ ಶೋನಲ್ಲಿ ಗೆಲ್ಲಬೇಕು, ಮೊದಲು ಹೋಗಿ ರೆಡಿ ಆಗಿ ಅಂತ ಹೇಳಿ ಕಳಿಸ್ತಾರೆ. ಈ ಕಡೆ ಪಟೇಲ್ರು ಆರ್ಗನೈಸರ್ಸ್ ಬಂದಿದೆ, ಏನು ಮಾತಾಡ್ತಾ ನಿಂತಿದ್ರೆ, ಬೇಗ ರೆಡಿ ಆಗಿ ಸ್ಕಿಟ್ಟಿಗೆ ಟೈಮ್ ಆಗ್ತದೆ ಅಂತ ಹೇಳ್ತಾರೆ. ಈ ಕಡೆ ಲಕ್ಷ್ಮಿ ತುಂಬ ಚೆನ್ನಾಗಿ ಮುದ್ದಾಗಿ ರೆಡಿಯಾಗಿ ತನ್ನ ಅಕ್ಕಮ್ಮಗೆ ಕಾಲ್ ಮಾಡಿ ವಿಡಿಯೋ ಕಾಲಿಂಗಲ್ಲಿ ಮಾತಾಡ್ತಿದ್ದಾರೆ. ಅಲ್ಲಿ ಅಕ್ಕಮ್ಮ ಕೂಡ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ಕೊತಿದ್ದಾರೆ. ಅಕ್ಕಮ್ಮ ಹೇಗೆ ಕಾಣಿಸ್ತದೆ, ಸೀರೆ ಚೆನ್ನಾಗಿ ಉಟ್ಕೊಂಡಿದ್ದೇನೆ, ಚೆನ್ನಾಗಿ ಕಾಣಿಸ್ತಿದ್ದೇನೆ, ಸ್ಕಿಟ್ಟಿಗೆ ಪ್ರಿಪೇರ್ ಆಗಿದ್ದೀನಿ, ಫಸ್ಟ್ ಟಾಸ್ಕ್ ಅಂತ ಹೇಳ್ತಿದ್ರೆ, ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಲಕ್ಷ್ಮಿ, ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ ಗೊತ್ತಾ ಅಂದಿದ್ದಕ್ಕೆ, ನಾನೇನು ಅಷ್ಟು ಮುದ್ದಾಗಿಲ್ಲ ಅಂತ ಗೊತ್ತು, ಸುಮ್ಮನೆ ಹೋಗ್ಲು ಬೇಡ ಅಂತ ಹೇಳ್ತಿದ್ದಾರೆ. ಇಲ್ಲ ಲಡ್ಡು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳ್ತಿದ್ದಾರೆ. ನಿನಗೆ ಗೊತ್ತಾಕ ಅವರು ಕೂಡ ನೀವು ತುಂಬಾ ಕ್ಯೂಟು, ತುಂಬ ಚೆನ್ನಾಗಿ ಕಾಣಿಸ್ತೀರಾ, ತುಂಬ ಮುದ್ದಾಗಿದ್ದೀರಾ ಅಂತ ಹೇಳ್ತಿದ್ರು. ಅಂತ ಹೇಳ್ತಿದ್ದ ತಕ್ಷಣ ಈ ಕಡೆ ನಾಚ್ಕೊಂಡು ಮಾತಾಡ್ತಿದ್ರೆ, ಈ ಕಡೆ ಭಾಗ್ಯ ಅವರಂತೂ ಫುಲ್ ಖುಷಿ ಪಡ್ತಿದ್ದಾರೆ. ತನ್ನ ಲಕ್ಷ್ಮಿ ಎಷ್ಟು ಚೆನ್ನಾಗಿದ್ದಾಳೆ, ನನ್ನ ಲೈಫ್ ಥರ ಲಕ್ಷ್ಮಿ ಜೀವನ ಆಗಲಿಲ್ವಲ್ಲ ಅಂತ ಅವ್ರಿಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ನಂತರ ಈ ಕಡೆ ಅಕ್ಕಮ್ಮ ಹಾಗೆ ಹೀಗೆ, ಈಗ ಫಸ್ಟ್ ಕ್ಲಾಸ್ ಗೊತ್ತಾ ಏನಿದೆ ಅಂತ ಗೊತ್ತಾ, ಹೀಗೆ ನಾವು ಪ್ರಿಪೇರ್ ಆಗಿದ್ದೀವಿ ಅಂತ ಗೊತ್ತಾ, ಆದಷ್ಟು ಬೇಗ ಇದಕ್ಕೆ ಹೋಗಬೇಕು ಅಂತ ಎಲ್ಲವನ್ನ ಕೂಡ ಹೀಗೆ ಅಕ್ಕಮ್ಮನ ಜೊತೆ ಮಾತಾಡ್ತಿರ್ತಾಳೆ. ಅಷ್ಟರಲ್ಲಿ ಈ ಕಡೆ ಕೀರ್ತಿ ಬಂದಿದ್ದ ಡೋರ್ನ ಲಾಕ್ ಹಾಕೇ ಬಿಡ್ತಾಳೆ. ಇನ್ನು ಹೇಗೆ ಇದರಿಂದ ಆಚೆ ಬರ್ತೀಯ ನಾನು ನೋಡ್ತೀನಿ ಲಕ್ಷ್ಮಿ, ಕಾಂಪಿಟೇಷನಲ್ಲಿ ಯಾವುದೇ ಕಾರಣಕ್ಕೂ ನೀನು ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಹೋಗ್ತಾಳೆ. ಹೋಗ್ಬೇಕಾದ್ರೆ ಅವಳ ಬ್ರೀಸ್ಲೇಟ್ ಅಲ್ಲೇ ಬಿದ್ದು ಹೋಗುತ್ತೆ. ನಂತರ ಈ ಕಡೆ ಎಲ್ಲ ಕೂಡ ಸೇರಿದ್ದಾರೆ. ಮತ್ತೆ ಸ್ಟೇಜ್ ಮೇಲೆ ಹೋಗಿ ಈಗ ಫಸ್ಟ್ ಕಾಂಪಿಟೇಷನ್ ಶುರುವಾಗ್ತದೆ.
ವೈಷ್ಣವ್ ಹಾಗೆ ಲಕ್ಷ್ಮಿನ ಸ್ಟೇಜ್ ಮೇಲೆ ಕರೀತಿದ್ದೀನಿ ಅಂತ ಹೇಳಿ ವೆಲ್ಕಮ್ ಮಾಡ್ತಾ ಇದ್ರೆ ಈ ಕಡೆ ಕೀರ್ತಿಯಲ್ಲಿ ಲಕ್ಷ್ಮಿ ಬಂದೇ ಇಲ್ಲ. ಎಲ್ಲರೂ ಕೂಡ ಆತಂಕ ಪಡ್ಕೋತಿದ್ದಾರೆ, ಎಲ್ಲರೂ ಚಪ್ಪಾಳೆ ಹೊಡಿತಿದ್ದಾರೆ. ಲಕ್ಷ್ಮಿ ಇಲ್ಲ, ಎಲ್ಲಿ ಹೋಗಿರ್ಬೋದು, ಲಕ್ಷ್ಮಿ ಇನ್ನೂ ಕೂಡ ಬರಲೇ ಇಲ್ವಲ್ಲ ಅಂತ ಸುಪ್ರೀತಾ ವೈಷ್ಣವ್ ಎಲ್ಲ ಕೂಡ ಗಾಬರಿ ಆಗ್ತಿದ್ದಾರೆ. ಅಲ್ಲಿ ಆಲ್ರೆಡಿ ರೂಮಲ್ಲಿ ಲಾಕ್ ಆಗಿದ್ದಾಳೆ ಲಕ್ಷ್ಮಿ. ಈ ಕಡೆ ಅಕ್ಕಮ್ಮನ ಜೊತೆ ಕಾಲ್ ಮಾಡಿ ಬರ್ತೀನಿ ಅಕ್ಕ, ಟೈಮ್ ಆಗ್ತದೆ ಅಂತ ಕಾಲ್ ಇಟ್ಟು ಈ ಕಡೆ ಹೋಗೋಕೆ ಅಂತ ಬಾಗಿಲನ್ನು ಓಪನ್ ಮಾಡ್ತಿದ್ರೆ ಡೋರ್ ಲಾಕ್ ಆಗಿದೆ, ಓಪನ್ ಆಗ್ತಿಲ್ಲ, ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಂಡಿದ್ದಾಳೆ. ಬಟ್ ಹಾಗಿದ್ರೆ ಇಲ್ಲಿ ಎಲ್ರಿಗೂ ಕೂಡ ಗೊತ್ತಾಗ್ತದೆ ಲಕ್ಷ್ಮಿ ಕಾಣಿಸ್ತಿಲ್ಲ ಅಂತ. ಆ ಕಡೆ ಲಕ್ಷ್ಮಿ ಹೊರಗಡೆ ಬರೋಕ್ಕಾಗ್ತಿಲ್ಲ. ಆದರೆ ಲಕ್ಷ್ಮಿ ಎಲ್ಲಿರ್ಬೋದು ಅನ್ನೋ ಸತ್ಯನ ತಿಳ್ಕೊಂಡು ಹೋಗಿ ಡೋರ್ ಓಪನ್ ಮಾಡಿ ಲಕ್ಷ್ಮಿನ ಕರ್ಕೊಂಡು ಬರ್ತಾರೆ. ಅಥವಾ ಲಕ್ಷ್ಮಿನೇ ಇನ್ನೇನು ಮುಗ್ದೇ ಹೋಯ್ತು ಕಾಂಪಿಟೇಷನ್ ಅನ್ನೋ ಅಷ್ಟರಲ್ಲಿ ಲಕ್ಷ್ಮಿನೇ ಹಾಜರಾಗೋದ್ರ ಜೊತೆಗೆ ಕಾಂಪಿಟೇಷನಲ್ಲಿ ಸಖತ್ತಾಗಿ ಪಾರ್ಟಿಸಿಪೇಟ್ ಮಾಡಿ ಆ ಒಂದು ಟಾಸ್ಕ್ನ ಕೂಡ ಗೆದ್ದು ನಂತರ ಕೀರ್ತಿಗೆ ಬಿಡಿಸ್ತಾಳ ಗ್ರಹಚಾರ. ಯಾಕಂದರೆ ಅವಳು ಹೊರಗಡೆ ಬರ್ತಿದ್ದಾಗೆ ಬ್ರೇಸ್ಲೆಟ್ ಅವ್ಳ ಕೈಗೆ ಸೇರಿರುತ್ತೆ. ಆ ಬ್ರೇಸ್ಲೆಟ್ ಕೀರ್ತಿದು ಅನ್ನೋದು ಕೂಡ ಅವಳಿಗೆ ಗೊತ್ತಿರುತ್ತೆ. ಹಾಗಾಗಿ ಇಲ್ಲಿ ಲಾಕ್ ಮಾಡಿದ್ದು ನೀವೇ ಅಂತ ನೇರವಾಗಿ ಹಿಡ್ದಾಕ್ ಬಿಡ್ತಾಳ ಕಳ್ಳಿನ ಶ್ರೀ. ಇಲ್ಲಿ ಲಕ್ಷ್ಮಿ ಅನ್ನೋದನ್ನ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋಗೋಸ್ಕರ ರೀಚ್ ಮಾಡೋದನ್ನು ಮರಿಬೇಡಿ.